ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮವಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜಿನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸಿಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿ ಸ್ಮರಣೆ ನಮನ 322ನೇ ನುಡಿ ಸ್ಮರಣೆ ನಮನ. ವಿಶೇಷವಾಗಿ ಫಾಲ್ಗುಣ ಮಾಸದ ಒಂದು ಕೊನೆಯ ಹಂತದಲ್ಲಿ ನಾವೆಲ್ಲರೂ ಇದ್ದೇವೆ. ಫಾಲ್ಗುಣ ಮಾಸ ಅಂತ ಹೇಳಿದರೆ ಎಲ್ಲ ಯತಿಶ್ರೇಷ್ಠರ ದಾಸವರಣ್ಯರ ವರದಂತೆ ಉತ್ಸವ ನಡತಕ್ಕಂಥ ಒಂದು ಅತ್ಯುತ್ತಮ ಮಾಸ. ಈಗಾಗಲೇ ಈ ಮಾಸದಲ್ಲಿ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಇರಬಹುದು, ಸುಧೀಂದ್ರ ತೀರ್ಥರ ಆರಾಧನೆ, ಸತ್ಯಬೋಧಿ ತೀರ್ಥರ ಆರಾಧನೆ, ಅದರ ಜೊತೆಗೆ ಶ್ರೀ ವ್ಯಾಸರಾಜರ ಶ್ರೀ ವಾದ್ಯರಾಜರ ಆರಾಧನಾ ಮಹೋತ್ಸವಗಳು, ಜೊತೆಗೆ ಗೋಪಾಲದಾಸರ ವರ್ಧಂತಿ ಕೂಡ ಈ ಒಂದು ಭಾಗದಲ್ಲಿ ಬಂದಿದೆ. ಅತ್ಯಂತ ಪುಣ್ಯಕರವಾದ ಮಾಸ ಅಂತ ಹೇಳಿದರೆ ಅದು ಫಾಲ್ಗುಣ ಮಾಸ. ಈ ಒಂದು ಮಾಸದ ಒಂದು ಅಮಾವಾಸ್ಯೆ ತಿಥಿಯಲ್ಲಿ ಸತ್ಯ ಸಂತುಷ್ಟ ತೀರ್ಥರ ಆರಾಧನೆ ಕೂಡ ಬರ್ತಾ ಇದೆ. ಕೇವಲ 1 ವರ್ಷ ಮಾತ್ರ ಅವರು ಪೀಠದಲ್ಲಿದ್ದರು. 1841ರಿಂದ 1842 ಅವರು ವಿಶೇಷವಾಗಿ ಗೂಳಿ ಬಾಳಾಚಾರ್ಯರು ಅಂತ ಹೇಳಿ ಅವರಿಗೆ ಪೂರ್ವಾಶ್ರಮದ ಹೆಸರು. ಅವರು ಸತ್ಯ ಸಂಕಲ್ಪ ತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿದರು. ಆ ಸತ್ಯ ಸಂಕಲ್ಪರ ಮಹಾ ಸಮಾರಾಧನೆಯನ್ನು ಮೈಸೂರಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಿದರು. ಅತ್ಯಂತ ಯಾಕಂತ ಹೇಳಿದರೆ ಸತ್ಯ ಸಂಕಲ್ಪರು ತೀರ್ಥರಿದ್ದಾಗೆ ಈ ಗೂಳಿ ಬಾಳಾಚಾರ್ಯರು ಅವರ ಒಂದು ಮಠದಲ್ಲಿ ದಿವಾನರಾಗಿ ಪಂಡಿತರಾಗಿ ಕೆಲಸ ಮಾಡ್ತಿದ್ದರು. ಅವರ ಪಾಂಡಿತ್ಯ ಎಷ್ಟು ಇತ್ತು ಅಂತ ಹೇಳಿದರೆ ಯಾರೇ ವಾದಕ್ಕೆ ಬಂದರೆ ಅದನ್ನು ಸೋಲ್ತಕ್ಕಂಥ ಶಕ್ತಿ ಗೂಳಿ ಶಾಸ್ತ್ರ ಅಂತ ಗೂಳಿ ಆಚಾರ್ಯ ಶಾಸ್ತ್ರದ ಗೂಳಿ ಅಂತ ಹೇಳಿ ಅವ್ರಿಗೆ ಕರೀತಿರಂತೆ ಬಾಳಾಚಾರ್ಯರಿಗೆ. ಅಂಥ ಒಂದು ಬುದ್ಧಿವಂತಿಕೆ ಮಟ್ಟವನ್ನು ನೋಡಿ ಅವರಿಗೆ ಸತ್ಯ ಸಂಕಲ್ಪ ತೀರ್ಥರು ಅವರಿಗೆ ಆಶ್ರಮ ಕೊಟ್ಟು ಸತ್ಯ ಸಂತೋಷ ತೀರ್ಥರಂತ ಹೇಳಿ ವದನಾಮ ಕೊಟ್ಟು ಅತ್ಯಂತ ವಿಜೃಂಭಣೆಯಿಂದ 1 ವರ್ಷ ಆಳಿದರೂ ಕೂಡ 1 ವರ್ಷ ಶ್ರೀ ದಿಗ್ವಿಜಯರಾಮನ ಮೂಲರಾಮನ ಪೂಜೆ ಮಾಡಿದರೂ ಕೂಡ ಅತ್ಯಂತ ಆ ಒಂದು ಶ್ರೀಮಠದಲ್ಲಿ ಅತ್ಯಂತ ಯಶಸ್ವಿ ಪ್ರಖ್ಯಾತರಾಗಿದ್ದಾರೆ ಸತ್ಯ ಸಂತುಷ್ಟ ತೀರ್ಥರು. ಮುಂದೆ ಹಾವೇರಿ ಗುರಾಚಾರ್ಯರಿಗೆ ಆಶ್ರಮ ಕೊಟ್ಟು ಸತ್ಯಪಾರಾಯಣ ತೀರ್ಥರಿಗೆ ಅಂತೇಳಿ ನಾಮಕರಣ ಮಾಡಿದರು. ನಂತರ ಅವರ ಗುರುಗಳು ಸತ್ಯ ಸಂಕಲ್ಪ ತೀರ್ಥರ ವೃಂದಾವನ ಯಾವ ಸ್ಥಳದಲ್ಲಿತ್ತೋ ಅದೇ ಮೈಸೂರಲ್ಲಿ ಕೂಡ ಇವರ ವೃಂದಾವನ ಕಾವೇರಿ ತೀರದಲ್ಲಿ ಕೂಡ ನಾವು ನೋಡಬಹುದು. ಅಂದರೆ ನಾವು ಮೈಸೂರಿಗೆ ಹೋದಾಗ ಸತ್ಯ ಸಂಕಲ್ಪ ತೀರ್ಥರ ಸತ್ಯ ಸಂತುಷ್ಟ ತೀರ್ಥರ 2 ವೃಂದಾವನ ನಾವು ಮೈಸೂರಲ್ಲಿ ನೋಡಬಹುದು. ಅಂಥ ಯತಿವರಣ್ಯರ ಯತಿ ಸ್ಮರಣೆಯನ್ನು ನೀವು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಮುಂದೆ ಬರ್ತಕ್ಕಂಥ ಚೈತ್ರ ಮಾಸ ಏನಿದೆ ಬಹಳ ಅತ್ಯಂತ ಶ್ರೇಷ್ಠ ಮಾಸ. ಚೈತ್ರ ಮಾಸ ಅಂತ ಹೇಳಿದರೆ ಆ ವಸಂತ ಮಾಸ ಬರ್ತಕ್ಕಂಥ ಪರ್ವಕಾಲ. ಯಾಕಂದರೆ ನಾವು ಈ ಜನವರಿಯಿಂದ ಕೆಲವು ಜನ ಹೊಸ ವರ್ಷ ಅಂತಾರೆ. ಆ ಜನವರಿಯಲ್ಲಿ ಯಾವ ಒಂದು ನೈಸರ್ಗಿಕ ಸಂಪತ್ತಿನಲ್ಲಿ ಬದಲಾವಣೆ ಆಗುವುದಿಲ್ಲ. ಆ ನೈಸರ್ಗಿಕ ಸಂಪತ್ತು ಆ ಬದಲಾವಣೆ ಆಗಬೇಕಾದ್ರೆ ಅದಕ್ಕೆ ವಸಂತ ಮಾಸ ಬರಬೇಕು. ಆ ಫಾಲ್ಗುಣ ಮಾಸದಲ್ಲಿ ಎಲ್ಲ ಉದುರಿದ ಎಲೆಗಳನ್ನು ಮತ್ತೆ ಚಿಗುರಿಸುವಂಥ ಮಾಸ ಅಂತ ಹೇಳಿದ್ರೆ ಅದು ಚೈತ್ರ ಮಾಸ. ಚೈತ್ರ ಮಾಸದಲ್ಲಿ ನಮ್ಮ ಯುಗಾದಿ ಪ್ರಾರಂಭ. ಯುಗಾದಿ ಅಂತ ಹೇಳಿದ್ರೆ 4 ಯುಗಗಳ ಆದಿ. ಅಂಥ ಯುಗಾದಿ ಯಾವಾಗ ಪ್ರಾರಂಭ ಆಯಿತೋ ಅದಕ್ಕೆ ವಿಶೇಷವಾಗಿ ಈ ನಮ್ಮ ಕ್ರೋಧಿನಾಮ ಸಂವತ್ಸರ ಯಶಸ್ವಿಯಾಗಿ ಎಲ್ಲರಿಗೂ ಯಾವುದೇ ಬಾಧೆಯನ್ನು ಕೊಡಲಾರದೆ ಎಲ್ಲರಿಗೂ ವಿಶೇಷ ಪುಣ್ಯವನ್ನು ಕೊಟ್ಟಿರ್ತಕ್ಕಂತಹ ಕ್ರೋಧಿನಾಮ ಸಂವತ್ಸರದ ಬೀಳ್ಕೊಡುಗೆ ಒಂದು ಕಡೆಯಾದರೆ ವಿಶ್ವಾವಸು ನಾಮ ಸಂವತ್ಸರ ಹೊಸ ವರ್ಷದ ಸ್ವಾಗತ ಕೂಡ ಒಂದು ಕಡೆ ಆಗ್ತಾ ಇದೆ. ಅವತ್ತು 3.5 ಮೂರ್ತಿ ಅಂತ ಕರೀತಾರೆ. ಅವತ್ತು ಯಾಕಂಥೇಳಿ ಯುಗಾದಿ, ನಮ್ಮ ಅಕ್ಷಯ ತೃತೀಯ, ವಿಜಯದಶಮಿ, ಅದೇ ರೀತಿಯಾಗಿ ದೀಪಾವಳಿಯಲ್ಲಿ ಬರ್ತಕ್ಕಂಥ ಬಲಿಪಾಠ ಏನಿದೆ, ಒಟ್ಟು 3.5 ದಿನ ಏನಿದೆ ಇದಕ್ಕೆ 3.5 ಮೂರ್ತಿ ಅಂತ ಕರೀತಾರೆ. ಆ ಒಂದು ದಿನದಲ್ಲಿ ಯಾವುದೇ ಮುಹೂರ್ತ ಕೂಡ ನೋಡಬಾರ್ದು. ಅಂಥ ಪರಿಪಕ್ವವಾಗತಕ್ಕಂಥ ಕಾಲ. ಆ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲಿ ತಳ್ಳಿಲು ತೋರಣಗಳಿಂದ ಸಿಂಗರಿಸಬೇಕು. ಅಲ್ಲಿ ಮನೆಯಲ್ಲಿರ್ತಕ್ಕಂತಹ ಮೂಲ ದೇವರ ಪೆಟ್ಟಿಗೆಲ್ಲ ಪೂಜೆ ಕೂಡ ವಿಶೇಷವಾಗಿ ಆಗಬೇಕು. ಆಮೇಲೆ ಪಂಚಾಂಗ ಶ್ರವಣ ಕೂಡ ಆಗಬೇಕು. ಪ್ರತಿಯೊಂದು ಮಠದವರು ಕೂಡ ಒಂದು ಪಂಚಾಂಗವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಆ ಪಂಚಾಂಗದಲ್ಲಿರ್ತಕ್ಕಂಥ ರಾಶಿ ನಕ್ಷತ್ರ ನಮಗೆ ಬರ್ತಕ್ಕಂಥ ಯೋಗ ಕರ್ಣ ಎಲ್ಲದರ ಬಗ್ಗೆ ನಾವು ಒಂದು ಅಧ್ಯಯನ ಮಾಡಿ ಆ ಪಂಚಾಂಗ ಶ್ರವಣ ಪ್ರತಿಯೊಬ್ಬರು ಮಾಡಬೇಕು. ಕೆಲವೊಂದು ಗುಡಿಗಳಲ್ಲಿ ಮುಂಜಾನೆ ಮಾಡಿದರೆ ಕೆಲವೊಂದು ಮಠಗಳಲ್ಲಿ ಸಾಯಂಕಾಲ ಕೂಡ ಆ ಕಾರ್ಯಕ್ರಮ ಇರ್ತದೆ. ಎಲ್ಲೆಲ್ಲಿ ಪಂಚಾಂಗ ಶ್ರವಣ ಇರ್ತದೋ ಅಲ್ಲೆಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಹೋಗಿ ಪಂಚಾಂಗ ಶ್ರವಣ ಮಾಡಿದರೆ ನಮಗೆ ಯಾವಾಗ ಸೂರ್ಯಗ್ರಹಣ ಚಂದ್ರಗ್ರಹಣ ಪ್ರತಿಯೊಂದು ಗ್ರಹಣಗಳ ಬಗ್ಗೆ ಒಂದು ವಿಶೇಷ ಮಾಹಿತಿ ಕೂಡ
ಸಿಗತಕ್ಕಂಥ ಒಂದು ಪರ್ವಕಾಲ. ಆ ಪರ್ವಕಾಲದಲ್ಲಿ ಪ್ರತಿಯೊಬ್ಬರು ಎಳ್ಳು ಬೆಲ್ಲ ಕೊಟ್ಟು ಪ್ರತಿಯೊಬ್ಬರು ಒಂದು ಸಿಹಿ ಅಂದ್ರೇನು ಬೇವು ಏನು ಚಿಗುರಿ ಏನಿರ್ತದೆ ಆ ಚಿಗುರಿಂದ ನಮ್ಮ ರಾಯಚೂರು ಪ್ರಾಂತ, ನಮ್ಮ ಗುಲ್ಬರ್ಗ, ಬಿಜಾಪುರಗಳಲ್ಲಿ ಈ ಕೊಪ್ಪಳ ಕಡೆಯಲ್ಲಿ ಬೇವು ಅಂತ ಮಾಡ್ತಾರೆ. ಆ ಬೇವಿನ ಒಂದು ಸೇವನೆ ಕೂಡ ಭಗವಂತನಿಗೆ ನೈವೇದ್ಯ ಮಾಡಿ ಅದರಲ್ಲಿ ಎಲ್ಲ ರಸ ಪದಾರ್ಥಗಳನ್ನು ಹಾಕಿ ಬೇವಿನ ಒಂದು ಚಿಗುರು ಕೂಡ ಅದರಲ್ಲಿ ಹಾಕಿ ಅವತ್ತು ಪ್ರತಿಯೊಂದು ಮನೆಗೆ ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಕೊಟ್ಟು ಒಂದು ಪುಣ್ಯ ಸಂಪಾದನೆ ಮಾಡ್ತಕ್ಕಂಥ ಯುಗಾದಿ ಹಬ್ಬ ಅತ್ಯಂತ ನಗುತ್ತಾ ಹೊಸ ಸಂವತ್ಸರದಲ್ಲಿ ಮುಂದೆ ಬರ್ತಕ್ಕಂಥ ಒಂದು ಚೈತ್ರ ಮಾಸದಲ್ಲಿ ನಮ್ಮ ರಾಮನವಮಿ ಇರ್ಬೋದು, ಹನುಮ ಜಯಂತಿ ಇರ್ಬೋದು, ಬಹಳ ವೈಭವದಿಂದ ಬರ್ತಕ್ಕಂಥ ಮಾಸ. ಆ ಚೈತ್ರ ಮಾಸ ಮುಂದೆ ಬರ್ತಾ ಎಲ್ಲ ಬಂದು ಇದು ವಸು ನಾಮ ಸಂವತ್ಸರ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ. ಯಾಕಂತ ಹೇಳಿದ್ರೆ ಎಷ್ಟೋ ರಾಶಿ ನಕ್ಷತ್ರ ನಮ್ಮ ದೋಷ ಅಂತ ಅಂತಾರೆ. ಅದಕ್ಕಿಂತ ಮುಂಚೆ ಒಂದು 6 ಗ್ರಹಗಳು ಒಂದೇ ಕಡೆ ಒಂದೇ ರಾಶಿಯಲ್ಲಿ ಬರ್ತಕ್ಕಂಥ ಮೀನ ರಾಶಿಯಲ್ಲಿ ಬರ್ತಕ್ಕಂಥ ಒಂದು ಇದೆ, ಅದು ಕೆಡುಗಾಲ ಅಂತ ಹೇಳ್ತಾರೆ. ಮುಂದೆ ಅದರ ಪ್ರಭಾವ 6 ತಿಂಗಳವರೆಗೆ ಇರುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಯಾರೂ ಅದಕ್ಕೆ ಗಾಬರಿ ಆಗಬೇಡಿ. ಭಗವಂತನ ನಾಮಸ್ಮರಣೆ, ದಾಸ ಸಾಹಿತ್ಯದ ಚಿಂತನೆ ಎಲ್ಲಿ ನಡೀತಿದೋ ಯಾವ ಗ್ರಹಗಳು ಯಾವ ರಾಶಿಗಳು ಯಾವರಿಂದ ಯಾರಿಗೂ ಏನೂ ಆಗೋದಿಲ್ಲ. ಅದಕ್ಕೆ ಪುರಂದರದಾಸರು ಸಕಲ ಗ್ರಹ ಬಲ ನೀನೆ ಸರಿಸಿಜಾಕ್ಷ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ಭಗವಂತ ನಾಮಸ್ಮರಣೆ ಕಲಿಯುವುದರಲ್ಲಿ ನಿಮ್ಮ ಹೋಮ ಹವನ ಎಲ್ಲ ಎರಡನೇದು. ಆದರೆ ನಾವು ಮಾಡ್ತಕ್ಕಂಥ ಏನಂದರೆ ಭಗವಂತ ಎಷ್ಟು ಸಲೀಸಾಗಿ ಕಲಿಯುಗದಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಭಗವಂತ ಶ್ರೀರಾಮ, ಕೃಷ್ಣ, ನರಸಿಂಹ, ಕೇಶವನಾಮ 24 ರೂಪಗಳು, ದಶಾವತಾರದ ರೂಪಗಳನ್ನು ಸ್ಮರಣೆ ಮಾಡಿಬಿಟ್ರೆ ಸಾಕು. ಭಗವಂತ ನಮಗೆ ವಿಶೇಷ ಅನುಗ್ರಹ ಮಾಡ್ತಕ್ಕಂಥ ಈ ಕಲಿಕಾಲದಲ್ಲಿ ವಿಶ್ವಾಸೋತ್ಸವ ನಾಮ ಸಂವತ್ಸರ ಪ್ರತಿಯೊಬ್ಬರಿಗೂ ಒಳ್ಳೆಯದು ಉಂಟು ಮಾಡಲಿ. ಭಗವಂತನ ನಾಮ ಸಂಕೀರ್ತನೆ ನಿರಂತರವಾಗಿ ಎಲ್ಲರ ಮನೆಯಲ್ಲಿ ಮನದಲ್ಲಿ ನಡೆಯಲಿ ಅಂತ ಹೇಳ್ತಾ ಈ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ. ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.